ನಿಮ್ಮ ಮನೇಲಿರ್ತಕ್ಕಂಥ ಜಗಲಿ ಮೇಲಿರ್ತಕ್ಕಂಥ ಎಲ್ಲ ಮೂಢನಂಬಿಕೆ ದೇವರು ತೆಗೆದು ಬಿಸಾಕ್ಬಿಡಿ. ವಚನ ಗ್ರಂಥ ಇಡಿ. ಬುದ್ಧ ಬಸವಣ್ಣ ಅಂಬೇಡ್ಕರ್ ಫೋಟೋ ಇಟ್ಕೊಳ್ಬೇಕಾರೆ ಮಾನವ ಕುಲದ ಕುಲದೇವತೆಗಳು ಜಗತ್ತಿನಲ್ಲಿ ಭಾರತದಲ್ಲಿ ನಡೆದಾಡದು ಯಾರ ದೇವರಿದ್ರು ಬುದ್ಧ ಬಸವಣ್ಣ ಅಂಬೇಡ್ಕರ್ ಹೊತ್ತು ಮತ್ತೊಬ್ಬ ದೇವರು ನಾವು ಇಲ್ಲಿ ಜಗತ್ತಿನ ಕಾಣೋದಿಲ್ಲ. ಇವರೆಲ್ಲ ಮೂಢನಂಬಿಕೆ ದೇವರು, ಇವೆಲ್ಲ ಪುರಾಣದಲ್ಲಿ ಬಂದಿರೋ ದೇವರು, ಇವೆಲ್ಲ ತನ್ನ ಹೊಟ್ಟೆಪಾಡಿಗಾಗಿ ತನ್ನ ಬದುಕಿಗಾಗಿ ಕಟ್ಕೊಂಡಂತ ಕೆಲವು ದೇವ್ರು ಏನು ಮಾಡ್ಬೇಕ್ರಿ ಅವ್ರ ಹೆಸರು ಮೇಲೆ ಇವ್ರು ಹೊಟ್ಟೆಪಾಡಿಗೆ ಅಂತ ದೇವರು ಎಲ್ಲೂ ಗುಡಿಯಲ್ಲಿ ದೇವರಿಲ್ಲ, ಮಸೀದಿಯಲ್ಲಿ ದೇವರಿಲ್ಲ, ಚರ್ಚಲ್ಲಿ ದೇವರಿಲ್ಲ. ನಿನ್ನೊಳಗಡೆ ದೇವರಿದ್ದಾನೆ, ನಮ್ಮೊಳಗಡೆ ದೇವರಿದ್ದಾನೆ. ಮೊದಲು ನಾನು ಒಳ್ಳೆಯವಂದ್ರೆ ನಾನೇ ದೇವರು. ಯಾಕೆ ಇಟ್ಟು ಹೇಳ್ತೀವಿ ಅಂದ್ರೆ ವಚನ ಅಧ್ಯಯನ ವಚನ ಸಂಪುಟ ನಿಮ್ಮ ಜೀವನ ಬದಲಿಸ್ತದೆ ಸರ್. ನಿಮ್ಗೆ ಯಾವ ಗುರು ಬೇಕಾಗಿಲ್ಲ, ಯಾವ ಮಠ ಬೇಕಾಗಿಲ್ಲ, ಯಾವ ಪೀಠ ಬೇಕಾಗಿಲ್ಲ, ಯಾವ ಬೋಧನೆ ಬೇಕಾಗಿಲ್ಲ. ನಿಮ್ಮ ನಂಬರ್ ನಾನು ಮರಾಠಿ ಮೀಡಿಯಮ್ ಓದೋ, ನನಗೆ ಯಾರು ಕನ್ನಡ ಬರ್ತಿಲ್ಲ. ಕನ್ನಡ ಸ್ವತಃ ನಾನು ಕಲ್ತಿದ್ದೀನಿ. ನನಗೆ ಕನ್ನಡ ಕಲಿತ ಗುರು ಯಾರಿಲ್ಲ. ನನಗೆ ವಚನಗಳನ್ನ ಓದಬೇಕನ್ನೋ ಕಾರಣ ಕನ್ನಡ ಕಲ್ತಿಬಿಟ್ಟು ವಚನದಲ್ಲಿ ಏನಿದೆ ಅಂತ ನಾನು ಅರ್ತಿದ್ದೀನಿ. ವಚನ ಎಲ್ಲಿವರೆಗೂ ತಗೊಂಡು ಹೋಗ್ತೇನೆ ನಾನು ಅರ್ತಿದ್ದೀನಿ. ವಚನ ಇರ್ತಕ್ಕಂಥ ದೇವಭಾವ, ಮನಭಾವ, ಜೀವಭಾವ, ಅಂತರ್ಭಾವ ಇವೆಲ್ಲ ಎಲ್ಲೆಲ್ಲಿದ್ದಾವೆ ನೀವು ತಿಳ್ಕೊಳ್ರಿ.